ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬೆಕ್ಕಿನಂತಹ ಒಂದು ಪ್ರಾಣಿ ನಿಮ್ಮ ಜೀವನಕ್ಕೆ ಭಯಂಕರವಾಗಿರುವಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಪ್ರಭಾವಿಯಾದ ಜೀವಿ ನಿಮ್ಮ ಜೀವನವನ್ನು ಸುತ್ತುವರಿಯುತ್ತದೆ. ಇದು ಯಾರು ಮತ್ತು ಅವರು ಏಕೆ ಅಲೆದಾಡುತ್ತಿದ್ದಾರೆ, ನಿಮ್ಮ ಜೀವನವನ್ನು ಏಕೆ ಆವರಿಸಿಕೊಂಡಿದ್ದಾರೆ, ಇದನ್ನು ತಿಳಿದುಕೊಂಡ ನಂತರ ನಿಮ್ಮ ಮೈ ಕೈ ಮನಸ್ಸು ಅಲ್ಲೋಲ ಕಲ್ಲೋಲವಾಗುತ್ತದೆ. ಜುಮ್ ಎನಿಸುವಂತಹ ಅನುಭವ ನಿಮ್ಮ ಜೀವನದಲ್ಲಿ ಬರುತ್ತದೆ. ಅಷ್ಟೇ ಅಲ್ಲದೆ ಈ ಸತ್ಯವನ್ನು ತಿಳಿದುಕೊಂಡ ನಂತರ ಖಂಡಿತವಾಗಿ ನೀವು ದಿಗ್ಭ್ರಮೆಗೆ ಒಳಗಾಗುತ್ತೀರಾ. ಹಾಗಾದರೆ ಇವತ್ತಿನ ವಿಡಿಯೋವನ್ನು ಸಂಪೂರ್ಣವಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಮಾಹಿತಿ ಸುಳ್ಳಾದರೆ ನಾನು ನಿಮಗೆ ಲಕ್ಷಗಟ್ಟಲೆ ಹಣವನ್ನು ಪಾವತಿಸಲು ಸಿದ್ಧನಾಗಿದ್ದೇನೆ. ಏಕೆಂದರೆ ಇದೇ ಒಂದು ವಿಶೇಷವಾಗಿರುವ ಜೂನ್ 29ನೇ ತಾರೀಕು ಬಹಳ ಶಕ್ತಿಶಾಲಿಯಾಗಿರುವ ಹುಣ್ಣಿಮೆ ಇರೋದ್ರಿಂದ ಈ ಹುಣ್ಣಿಮೆಯ ಹಿಂದೆ ಈ ದಿನಗಳಲ್ಲಿ ನೀವು ಜೀವಂತವಾಗಿರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ಬೆಕ್ಕಿನಂತಹ ಪ್ರಾಣಿ ನಿಮ್ಮ ಜೀವನವನ್ನು ಯಾವುದೇ ಸಮಯದಲ್ಲಾದರೂ ಬೇಕಾದರೂ ಬದಲಾಯಿಸೋಕೆ ಬರಬಹುದು. ಆದ್ದರಿಂದ ಈಗ ನಡೆಯುವಂತಹ ಘಟನೆಗಳು ಸಂಪೂರ್ಣವಾಗಿ ವಿಶೇಷವಾಗಿರತಕ್ಕಂತಹ ಸಮಯದಲ್ಲಿ ನಿಮ್ಮ ಅದೃಷ್ಟ ಬಹಳಷ್ಟು ಉತ್ತಮವಾಗಿರುತ್ತದೆ. ಈ ಸಮಯ ಜೂನ್ 23, 24, 25 ಮತ್ತು 26ನೇ ತಾರೀಕಿನ ಒಳಗಾಗಿ ನಿಮ್ಮ ಮನೆಯಲ್ಲಿ ವಿಶೇಷವಾಗಿರುವಂತಹ ತೊಂದರೆ ಕೊಡ್ತಕ್ಕಂತಹ ವಸ್ತುಗಳು ಇದ್ದರೆ ಅಂತಹ ವಸ್ತುಗಳನ್ನು ನೀವು ಮನೆಯಿಂದ ಹೊರಗೆ ಹಾಕಬೇಕಾಗುತ್ತೆ. ತಕ್ಷಣ ಹೊರ ಹಾಕದಿದ್ದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳು, ನಕಾರಾತ್ಮಕ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಮನೆಯಿಂದ ಈ ಶಕ್ತಿಶಾಲಿಯಾಗಿರುವಂತಹ ಆಷಾಢ ಹುಣ್ಣಿಮೆಯ ನಂತರ ನಿಮ್ಮ ಜೀವನಕ್ಕೆ ಅದ್ಭುತವಾಗಿರುವ ಸಮಯವನ್ನು ಸೃಷ್ಟಿ ಮಾಡ್ತಾ ಇರೋದ್ರಿಂದ ಸ್ನೇಹಿತರೆ, ಈ ವಸ್ತುಗಳು ತುಂಬಾ ನಕಾರಾತ್ಮಕವಾದ ಶಕ್ತಿಯನ್ನು ಹೊರಸೂಚಿಸುತ್ತಿವೆ. ಆದ್ದರಿಂದ ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನಕಾರಾತ್ಮಕ ಅಂಶವನ್ನು ತೆಗೆದುಹಾಕಬೇಕು. ಅದು ನಿಮ್ಮ ಪ್ರತಿಯೊಂದು ಒಳ್ಳೆಯ ಕಾರ್ಯವನ್ನು ಯಾವಾಗಲೂ ಕೂಡ ಒಣಗಿಸ್ತಾ ಹೋಗ್ತಾ ಇದೆ, ಮುಂದಕ್ಕೆ ಹೋಗಲು ಬಿಡ್ತಾ ಇಲ್ಲ. ಎಲ್ಲ ಕೆಲಸದಲ್ಲೂ ಕೂಡ ಅಲ್ಲೋಲ ಕಲ್ಲೋಲ, ತೊಂದರೆಗಳು, ತಾಪತ್ರೆಗಳು, ಅದು ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಒಳ್ಳೆಯ ಕಾರ್ಯವನ್ನು ತೊಂದರೆಗೆ ಒಳಗು ಮಾಡ್ತಾ ಇದೆ. ಅದಕ್ಕೋಸ್ಕರ ನಾವು ತಿಳಿಸುವಂತಹ ಮಾಹಿತಿಯನ್ನು ಖಂಡಿತವಾಗಿ ತಪ್ಪಾಗಿ ಕೂಡ ಅರ್ಥ ಮಾಡಿಕೊಳ್ಬೇಡಿ. ನಿಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ವಸ್ತುಗಳು ನಿಮ್ಮ ಜೀವನವನ್ನು ಭವಿಷ್ಯವನ್ನು ನಾಶ ಮಾಡಬಹುದು. ಅದ ಕಾರಣವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸುವಂತಹ ಪರಿಹಾರವನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ತಿಳಿಸಿಕೊಡ್ತೇವೆ. ಒಟ್ಟಾರೆಯಾಗಿ ಸಿಂಹರಾಶಿಯವರೇ, ಇಂದು ಸಂಜೆಯೊಳಗೆ ಇನ್ನು 24 ಗಂಟೆಯ ನಂತರ ನಿಮ್ಮ ದೇಹದಲ್ಲಿ ಪ್ರತಿಯೊಂದು ಕೂದಲು, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಏನಾಗುತ್ತದೆ ಎಂದು ಕೇಳಿದಾಗ ಎಲ್ಲವೂ ಎದ್ದು ನಿಂತುಕೊಳ್ಳುತ್ತವೆ. ಮೈ ಜುಮ್ಮೆನಿಸುವಂತಹ ಅನುಭವ ಆಗುತ್ತದೆ. ಇದು ಸತ್ಯ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ನೀವು ಇಂತಹ ಒಂದು ವಿಶೇಷವಾದ ಸೂಚನೆಯನ್ನು ಯಾವತ್ತೂ ಕೂಡ ಕಂಡುಕೊಳ್ಳೋಕೆ ಸಾಧ್ಯವಾಗಿರೋದಿಲ್ಲ. ನಿಮ್ಮ ಮನೆಯಲ್ಲಿ ಒಂದು ಬೆಕ್ಕಿನಂತಹ ಜೀವಿ ಸುತ್ತಾಡುತ್ತಿದೆ. ಇದೇ ಸಂಚಾರ ನಿಮ್ಮ ಜೀವನವನ್ನು ಅಸ್ತವ್ಯಸ್ತ ಮಾಡುತ್ತದೆ. ಏಕೆಂದರೆ ಹುಣ್ಣಿಮೆಯ ನಂತರದ ದಿನದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಆರಂಭದ ಸೂಚನೆಗಳು ಸಿಗಬಹುದು. ಅದ್ಭುತವಾದ ಯೋಗ ಕೂಡಿ ಬರ್ತಾ ಇದೆ. ನೀವು ನಂಬುವಂತಹ ದೇವರು ಮತ್ತು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಹೊಸ ಶಕ್ತಿಯು ನಿಮ್ಮ ಜೀವನದ ಹೊಸ ಪ್ರಯಾಣದ ಒಂದು ದಿಕ್ಕನ್ನು ಸೂಚಿಸ್ತಾ ಇದೆ. ಅದಕ್ಕೋಸ್ಕರ ನೀವು ಈಗ ನಿಮ್ಮ ಜೀವನವನ್ನು ಭದ್ರವಾದ ಬುನಾದಿಗಳ ಜೊತೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಏಕೆಂದರೆ ಜೂನ್ 23, 24, 25, 26 ಇದೇ ಒಂದು ಜೂನ್ 29ನೇ ತಾರೀಕು ಆಷಾಢ ಹುಣ್ಣಿಮೆ ಬಂದಿರೋದ್ರಿಂದ ಅದರ ಒಳಗಾಗಿ 5 ವಸ್ತುಗಳನ್ನು ತೆಗೆದು ಮನೆಯಿಂದ ಈಚೆ ಎಸೆಯಬೇಕು. ಇದು ವಿಶೇಷವಾದ ಘಟನೆಯ ಸಂದರ್ಭದಲ್ಲಿ ನಿಮ್ಮ ಜೀವನವನ್ನು ಪ್ರವೇಶ ಮಾಡ್ತಕ್ಕಂತಹ ಶಕ್ತಿಶಾಲಿ ಸಮಯ. ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ. ಖಂಡಿತವಾಗಿ ಘಟನೆ ನಿಮ್ಮ ಜೀವನದಲ್ಲಿ ನೆನಪಿಟ್ಟುಕೊಳ್ಳಬೇಕಾದ ಕೆಲವು ಪ್ರಮುಖವಾದ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತಾ ಹೋಗ್ತೇವೆ. ನೀವು ನಿಮ್ಮ ಜೀವನವನ್ನು ಹೇಗೆ ಈ ರೀತಿಯಾಗಿ ತೊಂದರೆಗೆ ಒಳಗಾಗಿದೆ, ಕಷ್ಟಗಳು ಬರ್ತಾ ಇದೆ, ತೊಂದರೆಗಳಿಂದ ತುಂಬಿದೆ ಅಂತ ವಿಷಾದಿಸ್ತಾ ಇದ್ರೆ, ಕಣ್ಣೀರನ್ನು ಹಾಕ್ತಾ ಇದ್ರೆ, ಖಂಡಿತವಾಗಿ ನಿಮ್ಮ ಜೀವನದುದ್ದಕ್ಕೂ ಹಲವಾರು ರೀತಿಯ ಕಷ್ಟವನ್ನು, ದುಃಖವನ್ನು ಹೊರುತ್ತಾ ಬಂದಿದ್ದೀರಾ. ಈಗ ಅವಕಾಶ ನಿಮ್ಮಿಂದ ನಿಮ್ಮ ಜೀವನವನ್ನು ಬದಲಾಯಿಸುವಂಥದ್ದು. ಅದಕ್ಕೋಸ್ಕರ ನಿಮ್ಮ ಕೈಯಿಂದ ಈ ಅವಕಾಶ ಹೊರಟು ಹೋದರೆ ಮತ್ತೆ ಇಂಥ ಅವಕಾಶ ಪುನಃ ಬರೋದಿಲ್ಲ. ನೀವು ಕಣ್ಣೀರಲ್ಲೇ ನಿಮ್ಮ ಜೀವನವನ್ನು, ನಿಮ್ಮ ಎಲ್ಲ ರೀತಿಯ ಸಮಯವನ್ನು ಕಳೆಯಬೇಕಾಗುತ್ತೆ. ಅದಕ್ಕೋಸ್ಕರ ಈಗ ನೀವು ಸಂತೋಷವಾಗಿರುವಂತಹ ಸಮಯ, ದಿನವನ್ನು ಬರಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ರೆ, ನಿಮ್ಮ ಕಣ್ಣೀರಿನ ತೊಂದರೆಗಳನ್ನು ದೂರ ಮಾಡ್ಕೊಳ್ಬೇಕು ಅಂತ ಅನ್ನೋದಕ್ಕೋಸ್ಕರ ಇವತ್ತಿನ ವಿಶೇಷವಾದ ಮಾಹಿತಿಯನ್ನು ನೀವು ಜೈ ಶ್ರೀರಾಮ್ ಎಂದು ಬರೆಯುವಂತಹ ಒಂದು ಪದದ ಮೂಲಕ ಮುಂದುವರಿಸ್ಕೊಂಡು ಹೋಗಿ. ಶ್ರೀರಾಮನ ಶ್ರೀರಕ್ಷೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಅಂತ್ಯವನ್ನು ಹಾಡುತ್ತದೆ. ಬಹಳ ದಿನಗಳಿಂದ ನೀವು ಎಚ್ಚರಿಕೆಯಿಂದ ಇದ್ರೂ ಕೂಡ ನಿಮ್ಮ ಕೆಲಸದೆಲ್ಲ ವಿಳಂಬವಾಗ್ತಾ ಇದೆ. ಯಾವುದೇ ಪ್ರಯತ್ನ ಪಟ್ಟರೂ ಕೂಡ ಎಲ್ಲವೂ ನಿಮ್ಮ ಜೀವನದಲ್ಲಿ ದೂರವಾಗ್ತಾ ಹೋಗ್ತಾ ಇದೆ. ಇದಕ್ಕೆಲ್ಲ ಏನು ಕಾರಣ? ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆಗೆ ಕಾರಣ ಅಂತಂದರೆ ಸಿಂಹರಾಶಿಯವರು ಬಹಳಷ್ಟು ಒಳ್ಳೆಯ ಹೃದಯದ ವ್ಯಕ್ತಿಗಳು. ಅದೇ ರೀತಿ ನಿಮ್ಮ ಹೃದಯ ಯಾವಾಗಲೂ ಕೂಡ ಒಳ್ಳೆಯ ಕೆಲಸಕ್ಕೆ ಪ್ರೇರೇಪಿತವಾಗಿರುತ್ತದೆ. ಒಂದಿಷ್ಟು ಬಾರಿ ನೀವು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಕೆಲಸಗಳು ಅಸ್ತಿತ್ವಕ್ಕೆ ಬರದೇ ಇರೋದ್ರಿಂದ ನೀವು ನಿಮ್ಮ ಜೀವನದಲ್ಲಿ ಯಾವಾಗಲೂ ಸೋಲನ್ನು ಅನುಭವಿಸ್ತಾ ಇದ್ದೀರಾ. ತಪ್ಪು ಘಟನೆಗಳು, ಸಂಕ್ಷಿಪ್ತವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಖಂಡಿತವಾಗಿ ತಿಳಿಸಿಕೊಡ್ತೇವೆ. ಮೊದಲನೇದಾಗಿ ನೀವು 5 ವಿಚಾರಗಳನ್ನು ಬದಲಾಯಿಸಿಕೊಳ್ಬೇಕು. ಮೊದಲನೇದಾಗಿ ಹಣದ ವಿಚಾರದಲ್ಲಿ ಯಾವತ್ತೂ
ಯಾವತ್ತೂ ಕೂಡ ಅಜಾಗರೂಕತೆ ಒಳ್ಳೆಯದಲ್ಲ. ಅದೇ ರೀತಿ 5 ವಸ್ತುಗಳನ್ನು ಮನೆಯಿಂದ ತಕ್ಷಣ ಹೊರಗೆ ಹಾಕೋದು ಖಂಡಿತ ಮುಖ್ಯವಾಗಿರುತ್ತದೆ. ವಾಸ್ತುಶಾಸ್ತ್ರದ ಬಗ್ಗೆ ಮನೆ ಮತ್ತು ನಾವು ಅಲ್ಲಿಗಳಲ್ಲಿ ಇಟ್ಟುಕೊಳ್ಳುವಂತಹ ಕೆಲವೊಂದಿಷ್ಟು ವಸ್ತುಗಳು ನಕಾರಾತ್ಮಕವಾದ ಶಕ್ತಿಯನ್ನು ಹೊರಸೂಚಿಸುತ್ತವೆ. ಕೆಲವೊಂದಿಷ್ಟು ವ್ಯಕ್ತಿಗಳು ಮತ್ತು ಭಾವಚಿತ್ರಗಳು ಮತ್ತು ಕೆಲವೊಂದಿಷ್ಟು ಕಾರ್ಯರೂಪಕ್ಕೆ ಬರೆದಂತಹ ಲೆಕ್ಕಾಚಾರವಿಲ್ಲದಂತಹ ಪುಸ್ತಕಗಳು ಅಷ್ಟೇ ಅಲ್ಲದೆ ಮನೆಯ ಏಳಿಗೆ ಯಶಸ್ಸಿಗೆ ತೊಂದರೆಯನ್ನು ಕೊಡಬಹುದು. ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಹುಣ್ಣಿಮೆಯ ಒಳಗೆ ಈ ವಸ್ತುಗಳನ್ನು ತೆಗೆದುಹಾಕೋದು ಬಹಳ ಒಳ್ಳೆಯ ಸಮಯಗಳನ್ನು ಸೃಷ್ಟಿಸುತ್ತದೆ. ಈ ಹುಣ್ಣಿಮೆ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿ ವಿನಾಕಾರಣ ಇರತಕ್ಕಂತಹ ತೊಂದರೆಗಳು ದೂರವಾಗುತ್ತೆ, ಆರೋಗ್ಯ ಸಮಸ್ಯೆಗಳು ಪರಿಹಾರವಾಗುತ್ತೆ. ಯಾವುದೇ ಕೆಲಸದಲ್ಲಿ ಯಶಸ್ಸು ಸಿಗ್ತಾ ಇಲ್ಲ ಅಂದರೆ ನೀವು ಮಾಡುವಂತಹ ಮನೆಯ ಸಣ್ಣ ಪುಟ್ಟ ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಮನೆಗೆ ನಿಮಗೆ ಸುಳಿವೇ ಇಲ್ಲದ ರೀತಿಯಲ್ಲಿ ಅದ್ಭುತವಾಗಿರುವ ಯಶಸ್ಸು, ಸಂಪತ್ತು, ಸಮೃದ್ಧಿ, ಖ್ಯಾತಿ, ಗೌರವವನ್ನು ತಂದು ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾದರೆ ಈ ಸಮಯದಲ್ಲಿ ನೀವು ಮಾಡಬೇಕಾದ ಕೆಲಸ ಯಾವುದು ಅಂತ ನೋಡೋದಾದ್ರೆ ಮೊದಲನೇದಾಗಿ ಹಣಕ್ಕೆ ನೀವು ಗೌರವವನ್ನು ಕೊಡಬೇಕು. ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಸಾಲವನ್ನು ಕೊಡಬೇಡಿ ಮತ್ತು ನೀವು ಸಾಲವನ್ನು ಮಾಡಬೇಡಿ. ಹಣದ ವಿಚಾರದಲ್ಲಿ ನೀವು ಬಹಳಷ್ಟು ರಕ್ಷಣಾತ್ಮಕವಾಗಿರುವಂತಹ ಒಂದು ಕೇರ್ಫುಲ್ ಆಗಿರುವಂತಹ ವಿಶೇಷವಾದ ಒಂದು ವಿಧಿವಿಧಾನವನ್ನು ಅನುಸರಿಸಬೇಕಾಗುತ್ತೆ. ಹಣವನ್ನು ನೀವು ಯಾವಾಗಲೂ ರೆಡ್ ಕಲರ್ ಪಾಕೆಟ್ ಅಥವಾ ಗೋಲ್ಡ್ ಕಲರ್ ಪಾಕೆಟಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಹಣವನ್ನು ಯಾರ ಕೈಗಾದರೂ ಕೊಡಬೇಕಾದ್ರೂ ತೆಗೆದುಕೊಳ್ಬೇಕಾದ್ರೂ ಬಹಳಷ್ಟು ಒಳ್ಳೆಯ ಒಂದು ಮನಸ್ಥಿತಿಯನ್ನು ಹೊಂದಿರಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ವಿಶ್ವದಲ್ಲಿ ದೇವರಿಗಿಂತ ಶಕ್ತಿಶಾಲಿ ಯಾರೂ ಇಲ್ಲ. ಅದೇ ರೀತಿ ನಮ್ಮನ್ನೆಲ್ಲ ಸೃಷ್ಟಿಸಿರುವಂತಹ ಈ ಒಂದು ಸೃಷ್ಟಿಯ ಮೂಲಕ ನೀವು ಕೆಲವೊಂದಿಷ್ಟು ಒಳ್ಳೆಯದನ್ನು ಪಡೆದುಕೊಳ್ಳಬಹುದು. ಅದಕ್ಕೋಸ್ಕರ ನೀವು ಹಣದ ವಿಚಾರದಲ್ಲಿ ಇರ್ತಕ್ಕಂಥ ಅಜಾಗರೂಕತೆಯನ್ನು ತೆಗೆದುಹಾಕಬೇಕು. ನಿಮ್ಮ ಶುದ್ಧ ಶಕ್ತಿಯ ರೂಪವನ್ನು ಈಗ ಖಂಡಿತವಾಗಿ ಬರಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಇದರಿಂದಾಗಿ ಸಾಲದ ಬಾಧೆಯಿಂದ ಪರಿಹಾರ ಸಿಗುತ್ತೆ. ಹಣಕಾಸಿನದಲ್ಲಿ ಇರ್ತಕ್ಕಂತಹ ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗುತ್ತೆ. ನಿಮ್ಮ ಕನಸುಗಳು ನನಸಾಗೋಕ್ಕೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಒಳ್ಳೆಯ ಕಾರ್ಯಕ್ಕೆ ವಿನಿಯೋಗವಾಗುತ್ತೆ. ನೀವು ಶ್ರೀಮಂತಿಯ ಸಂಪತ್ತನ್ನು ಬರಮಾಡ್ಕೊಳ್ತೀರಾ. ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ. ಈ ಒಳ್ಳೆಯ ಸಮಯವನ್ನು ಯಾವತ್ತೂ ಕೂಡ ವ್ಯರ್ಥ ಮಾಡ್ಕೊಳ್ಬೇಡಿ. ನೀವು ಕ್ರಮೇಣವಾಗಿ ಹಲವಾರು ವರ್ಷಗಳಿಂದ ನಿಮ್ಮೆಲ್ಲ ಪ್ರಯತ್ನಗಳಲ್ಲೂ ಕೂಡ ವಿಫಲತೆಯನ್ನು, ತೊಂದರೆಯನ್ನು ಅನುಭವಿಸ್ತಾ ಇದ್ರೆ ಈಗ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರಲು ಪ್ರಾರಂಭಿಸ್ತೀರಾ. ಅದಕ್ಕೋಸ್ಕರ ನೀವು ಬಹಳಷ್ಟು ಕಷ್ಟಪಟ್ಟಿದ್ದೀರಾ. ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನೀವು ತಿಳಿದುಕೊಂಡ ನಂತರ ಖಂಡಿತವಾಗಿ ನಿಮ್ಮ ಮನಸ್ಸು ಯಾವಾಗಲೂ ಒಳ್ಳೆಯ ಕೆಲಸದ ಬಗ್ಗೆ ಯೋಚನೆ ಮಾಡುತ್ತೆ. ಆಧ್ಯಾತ್ಮಿಕವಾಗಿರ್ತೀರಾ. ಅದಕ್ಕಾಗಿ ನಿಮ್ಮ ಜೀವನ ಅದ್ಭುತವಾಗಿ ಯಶಸ್ಸನ್ನು ಸಂಪಾದನೆ ಮಾಡುವಂತಹ ಮನಸ್ಥಿತಿ ಹತ್ರ, ಗುರಿ ಹತ್ತ ಹೋಗ್ತಾ ಇರುತ್ತೆ. ಈ ಸಮಯವು ನಿಮಗೆ ಹೆಚ್ಚು ಶುದ್ಧ ಮತ್ತು ಪ್ರಾಮಾಣಿಕವಾಗಿ ಪ್ರಯೋಜನವನ್ನು ತಂದುಕೊಡುತ್ತೆ. ಸದ್ಗುಣಶೀಲರಾಗಿ ಕಾಣುವಂತೆ ಮಾಡುತ್ತೆ. ಸ್ನೇಹಿತರೆ, ಖಂಡಿತವಾಗಿ ಶನಿಯು ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಮತ್ತು ಶನಿದೇವನು ಅದ್ಭುತವಾಗಿ ಕರ್ಮಕ್ಕೆ ಫಲ ಕೊಡುವಂತಹ ದೇವರಾಗಿದ್ದಾರೆ. ಅವರ ಒಂದು ಆಶೀರ್ವಾದ ನಿಮಗೆ ಅದೃಷ್ಟದ ಶಕ್ತಿಯ ಒಂದು ಸಂಕೇತವಾಗಿ ಕೆಲಸ ಮಾಡುತ್ತೆ. ನೀವು ಒಳ್ಳೆಯ ಮನಸ್ಥಿತಿಯಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡಿದಾಗ, ಸಾಧ್ಯವಾದಷ್ಟು ಸತ್ಯವನ್ನು ಹೇಳ್ತಾ ಹೋದಾಗ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ. ಈ ಒಂದು ಹುಣ್ಣಿಮೆಯ ನಂತರ ನೀವು ಜಾಗರೂಕರಾಗಿರಬೇಕು. ಈ ಕಾರ್ಯವನ್ನು ನಿರ್ವಹಿಸಬೇಕು. ಬಹಳ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಈಗ ನಿಮಗೆ ಒಂದು ಅದ್ಭುತವಾದ ಸಮಯ ಬರುತ್ತೆ. ನೀವು ಹಣವನ್ನು ಒಂದು ಮುಖ್ಯವಾಗಿ ಜೋಪಾನ ಮಾಡ್ಕೊಳ್ಬೇಕು. ಒಳ್ಳೆಯ ವ್ಯವಹಾರಗಳಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನೀವು ಕೊಡುವಂಥ ಹಣ ಕೆಟ್ಟ ಜನರ ಹತ್ರ ಹೋಗಿ ಮತ್ತೆ ನಿಮ್ಮ ಹತ್ರ ಬಂದಾಗ ಅದು ಯಾವುದೇ ರೀತಿಯ ಫ್ರೀಕ್ವೆನ್ಸಿಯನ್ನು ಹೊಂದಿರೋದಿಲ್ಲ. ಆದ್ದರಿಂದ ನಿಮ್ಮ ಜೀವನದಲ್ಲಿ ತೊಂದರೆಗಳು ಬರ್ತಾನೆ ಹೋಗುತ್ತೆ. ಆದ ಕಾರಣದಿಂದಾಗಿ ಕೆಲವೊಂದಿಷ್ಟು ಅಭ್ಯಾಸಗಳನ್ನು ನೀವು ಬಿಡಬೇಕಾಗುತ್ತೆ. ಎರಡನೇದಾಗಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ನೀವು ಬಲಶಾಲಿ ಆಗಿದ್ದಾಗ ಮಾತ್ರ, ಆರೋಗ್ಯವಂತರಾಗಿದ್ದಾಗ ಮಾತ್ರ ಯಶಸ್ಸನ್ನು ಸಂಪೂರ್ಣವಾಗಿ ಆನಂದ ಪಡ್ಬೋದು ಮತ್ತು ಹಣವನ್ನು ಉಳಿಸ್ಬೋದು. ಅದಕ್ಕೋಸ್ಕರ ಆರೋಗ್ಯವೇ ಭಾಗ್ಯ. ಆಹಾರದ ಬಗ್ಗೆ ಹೆಚ್ಚು ನಿಯಮಿತವಾಗಿರಬೇಕಾಗುತ್ತೆ ಮತ್ತು ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಹೆಚ್ಚು ಯೋಚನೆ ಮಾಡಬೇಕು ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. ನಿಮ್ಮ ಸ್ವಂತ ಜನರ ಮುಂದೆ ನೀವು ಸೋಲೋದನ್ನು ತಪ್ಪಿಸಬೇಕು ಅಂತಂದರೆ ಎಲ್ಲರಿಗೂ ಕೂಡ ನಿಮ್ಮ ಗುಟ್ಟುಗಳನ್ನು ಹೇಳೋದನ್ನು ನಿಲ್ಲಿಸಬೇಕಾಗುತ್ತೆ. ನೀವು ಕೆಲವೊಂದಿಷ್ಟು ಬಾರಿ ನಿಮ್ಮ ಸ್ವಂತ ಜನರು ನಿಮ್ಮ ಶತ್ರುಗಳಾಗಿರ್ತಾರೆ, ನಿಮ್ಮ ಮೇಲೆ ದಾಳಿ ಮಾಡ್ತಾರೆ. ಅದರಿಂದಾಗಿ ಮೊದಲನೇದಾಗಿ ಹಣದ ವಿಚಾರದಲ್ಲಿ ಪಾಸಿಟಿವ್ ಆಗಿರುವ ಎನರ್ಜಿಯನ್ನು ರೂಢಿ ಮಾಡ್ಕೊಳ್ಬೇಕು. ಎರಡನೇದಾಗಿ ಧ್ಯಾನ, ಯೋಗ, ಒಳ್ಳೆಯ ಪುಸ್ತಕಗಳನ್ನು ಓದೋದು, ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳೋದು, ಶಾಂತವಾಗಿಟ್ಕೊಳ್ಳೋದನ್ನ ಮಾಡಬೇಕು. ಆರೋಗ್ಯಕ್ಕೆ ಮುಖ್ಯನ ಪ್ರಾಮಾಣಿಕತೆಯನ್ನು ಕೊಡಬೇಕಾಗುತ್ತೆ. ಇದೆಲ್ಲವನ್ನು ನೀವು ಸರಿಪಡಿಸ್ಕೊಂಡೋದಾಗ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಸೋಲಿಸೋಕೆ ಯಾರಿಂದ ಕೂಡ ಸಾಧ್ಯವಾಗೋದಿಲ್ಲ. ಇನ್ನು ಮುಖ್ಯವಾದ ವಿಚಾರಕ್ಕೆ ಬರೋದಾದರೆ ಖಂಡಿತವಾಗಿ ಒಂದು ಹುಣ್ಣಿಮೆಯ ಒಳಗೆ ನೀವು ತೆಗೆದುಹಾಕಬೇಕಾದಂತಹ ವಸ್ತುಗಳು ಯಾವ್ಯಾವುದು ಅಂತ ನೋಡೋದಾದರೆ ಮನೆಯಲ್ಲಿ ನಿಂತು ಹೋದ ಗಡಿಯಾರ, ಹಳೆಯ ವಸ್ತುಗಳು, ಹಳೆಯ ಚಪ್ಪಲಿಗಳು, ಮಾತ್ರೆ ಅಥವಾ ಯಾವುದೇ ಔಷಧಿ ಚೀಟಿಗಳು ಅಥವಾ ಲೆಕ್ಕದ ಪತ್ರಗಳಲ್ಲಿ ಹಳೆಯ ಕಾಲದ ಲೆಕ್ಕದ ಸಾಲದಲ್ಲಿ ಬರ್ತಕ್ಕಂತಹ ಪತ್ರಗಳು, ಅವನ್ನೆಲ್ಲ ನೀವು ಮನೆಯಿಂದ ತೆಗೆದು ಹಾಕಬೇಕಾಗುತ್ತೆ. ಏಕೆಂದರೆ ಇದು ನಿಮ್ಮ ಜೀವನದಲ್ಲಿ ನೆಗೆಟಿವ್ ಎನರ್ಜಿಯನ್ನು ಮತ್ತೆ ಮತ್ತೆ ಆಕರ್ಷಣೆ ಮಾಡ್ತಾ ಇರುತ್ತೆ. ಇದರಿಂದಾಗಿ ಸಾಲ ಬಾಧೆಗಳು ಬರುವಂಥದ್ದು, ಆರೋಗ್ಯ ಸಮಸ್ಯೆಗಳು ಬರುವಂಥದ್ದು, ಮನೆಯಲ್ಲಿ ಅಶಾಂತಿ ಇರತಕ್ಕಂಥದ್ದು,
ಯಾವಾಗಲೂ ಕೂಡ ಅಡುಗೆ ಮನೆಯಲ್ಲಿ ನೀವು ಬಳಸದೇ ಇರುವಂತಹ ವಸ್ತುಗಳನ್ನು ಇಡೋದನ್ನು ತಪ್ಪಿಸಬೇಕಾಗುತ್ತೆ. ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಮನೆಯನ್ನು ಸಂಪೂರ್ಣವಾಗಿ ಶಾಂತ ರೀತಿಯಲ್ಲಿ ಇಟ್ಕೊಳ್ಬೇಕು. ಸಂಜೆ ಸಮಯದಲ್ಲಿ ನೀವು ನಂಬುವಂತಹ ದೇವರ ಯಾವುದಾದ್ರೂ ಒಂದು ಸಂಗೀತವನ್ನು ಕೇಳುವಂಥದ್ದು, ಮನೆಯಲ್ಲಿ ದೀಪವನ್ನು ಹಚ್ಚುವಂಥದ್ದು, ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿಯನ್ನು ಸುತ್ತಮುತ್ತ ನೀವು ಬರುವಂತೆ ಮಾಡಬೇಕು. ಮತ್ತು ಹಣಕಾಸಿನ ವಿಚಾರದಲ್ಲೂ ಸಹ ನೀವು ಅಂದುಕೊಂಡಂತಹ ಒಂದು ವಿಶೇಷವಾದ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಬೇಕು. ಅಂದರೆ ಇಲ್ಲ ಸಲ್ಲದ ವ್ಯಕ್ತಿಗಳಿಗೆ ಹಣವನ್ನು ಕೊಟ್ಟು ಮೋಸ ಹೋಗೋದನ್ನು ತಪ್ಪಿಸಬೇಕು. ನಿಮ್ಮ ಪ್ರಯತ್ನಗಳು ಯಾವಾಗಲೂ ಕೂಡ ಸಕಾರಾತ್ಮಕವಾಗಿರಬೇಕು ಮತ್ತು ಒಳ್ಳೆಯ ಮನಸ್ಸಿನಲ್ಲಿ ಇರಬೇಕು. ಇದರಿಂದಾಗಿ ನಿಮ್ಮ ಪರವಾಗಿ ಎಲ್ಲ ಕೆಲಸಗಳು ನಡೆಯುತ್ತೆ. ನಿಮ್ಮ ವಿರುದ್ಧವಾಗಿ ಏನು ನಡೆಯೋದಕ್ಕೆ ಸಾಧ್ಯವಿಲ್ಲ. ಬ್ರಹ್ಮಾಂಡವು ನಿಮ್ಮ ಮೇಲೆ ಸಹಾಯ ಮಾಡ್ತಾ ಹೋಗುತ್ತೆ. ಅದಕ್ಕಾಗಿ ಬರುವಂತಹ ಕೆಲವೊಂದಿಷ್ಟು ಗುಪ್ತ ಶತ್ರುಗಳ ಗೋಡೆಯನ್ನು ಒಡೆಯಬೇಕಾಗುತ್ತೆ. ನಿಮ್ಮ ಆರೋಗ್ಯ ಅದ್ಭುತವಾಗಿದ್ದರೆ ಮನೆಯಲ್ಲಿ ಎಲ್ಲವೂ ಕೂಡ ಸುಸೂತ್ರವಾಗಿ ಸಾಗಲು ಸಾಧ್ಯವಾಗುತ್ತೆ. ವಿಷ್ಣುವಿನ ಸಹಸ್ರನಾಮ, ಒಂದು ಲಕ್ಷ್ಮೀ ಹೃದಯ ಮಂತ್ರವನ್ನು ಜಪಿಸೋದು, ಆದಿತ್ಯ ಹೃದಯ ಮಂತ್ರವನ್ನು ಜಪಿಸೋದು, ಮಹಾಶಿವನ ಒಂದು ಮಂತ್ರಗಳನ್ನು ಜಪಿಸೋದು ಖಂಡಿತವಾಗಿ ನಿಮಗೆ ಪಾಸಿಟಿವ್ ಎನರ್ಜಿಯನ್ನು ತಂದುಕೊಡುತ್ತೆ. ಇನ್ನು ಮುಂದಿನ 4-5 ದಿನದಲ್ಲಿ ನೀವು ಅಂದುಕೊಂಡ ರೀತಿ ನಿಮ್ಮ ಮನೆ, ಮನಸ್ಸು, ನಿಮ್ಮ ಜೀವನ ಅದ್ಭುತವಾಗಿ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ. ನಾವು ತಿಳಿಸಿರುವಂತಹ ಕೆಲವೊಂದು ವಸ್ತುಗಳನ್ನು ಈಗಲೇ ಮನೆಯಿಂದ ಹೊರಹಾಕಿ, ಇಲ್ಲದಿದ್ದರೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಪದೇ ಪದೇ ಬರುತ್ತದೆ. ನಿಮ್ಮನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತೆ, ನಿಮಗೆ ತೊಂದರೆಗಳನ್ನು ಉಂಟು ಮಾಡುತ್ತೆ. ಆದ್ದರಿಂದಾಗಿ ವಿಶೇಷವಾದ ಸಣ್ಣ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಂಹ ರಾಶಿಯವರೇ, ನಿಮ್ಮ ದಿನವೂ ಶುಭವಾಗಿರಲಿ.